ಧಾರವಾಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ, ರಾಜ್ಯ ಸರ್ಕಾರದ ಮಾಜಿ ಸಚಿವ ವಿನಯ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ಸೇರಿದ್ದಾರೆ. ಅವರೊಂದಿಗೆ ಇತರ 15 ಮಂದಿಯೂ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿದ್ದಂತಹ ಯೋಗೀಶ್ ಗೌಡ ಎಂಬವರನ್ನು ಅವರದೇ ಜಿಮ್ಮಿನಲ್ಲಿ ಬರ್ಬರ ರೀತಿಯಲ್ಲಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ತೀರ್ಪು ಹೊರಬಿದ್ದಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಗಜಾನನ ಭಟ್ ಅವರು ಈ ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. CBI ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಒಟ್ಟು 21 ಮಂದಿಯನ್ನು ಬಂಧಿಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದರು. ಈ 21 ಮಂದಿಯ ಪೈಕಿ ಇಬ್ಬರು ಅಂದರೆ ಬಸವರಾಜ ಮುತ್ತಗಿ ಮತ್ತು ಶ್ರೀಶೈಲ ಬಿರಾದಾರ ಎಂಬವರಿಬ್ಬರು ಮಾಫಿ ಸಾಕ್ಷಿಯಾಗಿದ್ದರು. ಇಬ್ಬರು ಅಂದರೆ ಆಗಿನ ಕಾಲದ ACP ಆಗಿದ್ದ ವಾಸುದೇವ ನಾಯ್ಕ್ ಮತ್ತು ಮತ್ತೊಬ್ಬರು ಖುಲಾಸೆಯಾಗಿದ್ದಾರೆ. ಈ ಘಟನೆ ನಡೆದದ್ದು 2016 ಜೂನ್ 15ರಂದು ಬೆಳ್ಳಂಬೆಳಗ್ಗೆ 7:30 ವೇಳೆಗೆ ತನ್ನದೇ ಜಿಮ್ಮಿನಲ್ಲಿ ಕುಳಿತುಕೊಂಡು ಪೇಪರ್ ಓದುತ್ತಿದ್ದಂತಹ ಯೋಗೀಶ್ ಗೌಡ ಅವರನ್ನು ಹತ್ಯೆ ಮಾಡಲಾಗಿದೆ. ಈ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದವರನ್ನು ಬಿಟ್ಟು ಇತರ 6 ಮಂದಿಯನ್ನು ಪೊಲೀಸರಿಗೆ ಶರಣಗತಿ ಮಾಡಲಾಗಿತ್ತು. ಪೊಲೀಸರು ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಅವರ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಆದರೆ 2019ರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿದ್ದರು. ತನಿಖೆ ಆರಂಭಿಸಿದಂತಹ CBI ಅಧಿಕಾರಿಗಳು ಲಭ್ಯ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಂತಹ ಮೈಸೂರು ತಮಿಳುನಾಡು ಮೂಲದ 6 ಮಂದಿಯನ್ನು ಬಂಧಿಸಿದ್ದರು. ಈ 6 ಮಂದಿ ಅಂದರೆ ದಿನೇಶ್, ಅಶ್ವಥ್, KS ಸುನೀಲ್, ನಜೀರ್ ಅಹಮದ್, ಶೆಹನ್ವಾಜ್, ನೂತನ್. ಹಾಗಾದರೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದಂತಹ ಡೂಪ್ಲಿಕೇಟ್ ಆರೋಪಿಗಳು ಯಾರು ಎಂದರೆ ಬಸವರಾಜ ಮುತ್ತಗಿ, ವಿಕ್ರಮ್, ಕೀರ್ತಿ, ಸಂದೀಪ್, ವಿನಾಯಕ ಮತ್ತು ಮಹಂತೇಶ್ ಹೊಂಗಲ್. ಈ ಆರೋಪಿಗಳನ್ನು ಸೇರಿಸಿದಂತೆ CBI ಅಧಿಕಾರಿಗಳು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದಾರೆ. ಇಷ್ಟೂ ಆರೋಪಿಗಳಿಗೆ ಮತ್ತು ಈ ಪ್ರಕರಣದಲ್ಲಿ ಸಹಕರಿಸಿದಂಥವರಿಗೆ, ಈ ಪ್ರಕರಣವನ್ನು ಎಂಗೇಜ್ ಮಾಡಿದಂಥವರಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. ಹಾಗಾದರೆ ಈ ಪ್ರಕರಣದಲ್ಲಿ ನುಣುಚಿಕೊಂಡವರು ಯಾರು ಎನ್ನುವಂಥ ಪ್ರಶ್ನೆ ಬರುತ್ತದೆ. CBI ಅಧಿಕಾರಿಗಳ ಕಣ್ಣಿಗೆ ಬೀಳದಂಥ ಅಧಿಕಾರಿಗಳು ಯಾರು ಎನ್ನುವುದನ್ನು ನಾವು ಪ್ರಶ್ನಿಸಲೇಬೇಕು. ಯಾವುದೇ ಕೊಲೆ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ನಿಯಮಿತವಾಗಿ ಮೇಲಧಿಕಾರಿಗಳು ಸಲಹೆ ಸೂಚನೆಗಳನ್ನು ಬಾಯ್ದರೆಯಾಗಿ ಕೊಡ್ತಾ ಇರ್ತಾರೆ. ಆ ಸೂಚನೆಗಳ ಅನ್ವಯವೇ ಪ್ರಕರಣದ ತನಿಖಾಧಿಕಾರಿ ತನಿಖೆಯನ್ನು ಮುಂದುವರಿಸುತ್ತಾರೆ. ಆದರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಚನ್ನಕೇಶವ ಟಿಂಗರಿಕರ್ ಮಾತ್ರ ಸಿಕ್ಕಿಬಿದ್ದು 7 ವರ್ಷ ಜೈಲು ಶಿಕ್ಷೆ ಅನುಭವಿಸುವಂತಾಗಿದೆ. ಆದರೆ ಅವರಿಗಿಂತ ಮೇಲಿನ ಅಧಿಕಾರಿಯಾಗಿದ್ದ ACP ವಾಸುದೇವ ನಾಯಕ್ ಅವರು ಖುಲಾಸೆಯಾಗಿದ್ದಾರೆ. ಆದರೆ ಅವರಿಗಿಂತಲೂ ಮೇಲಿನ ಇಬ್ಬರು ಅಧಿಕಾರಿಗಳು CBI ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲೇ ಇಲ್ಲ. ಅವರಂದರೆ ಆಗಿನ ಹುಬ್ಬಳ್ಳಿ ಧಾರವಾಡ DCP ಅವರು ಮತ್ತು ಆಗಿನ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಕಮಿಷನರ್ ಪಾಂಡುರಂಗ H ರಾಣೆ. ಯೋಗೀಶ್ ಗೌಡ ಹತ್ಯೆ ಆದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದಂತಹ ಉಪನಗರ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನು ನಗರ ಪೊಲೀಸ್ ಆಯುಕ್ತ ಪಾಂಡುರಂಗ H ರಾಣೆ ಅವರಿಗೆ ಕೊಟ್ಟಿದ್ದರು. ತಕ್ಷಣ ಅವರು ಸ್ಥಳಕ್ಕೆ ಬಂದಿದ್ದರು. ಆಗ ಯೋಗೀಶ್ ಗೌಡರ ಮೃತದೇಹ ಜಿಮ್ಮಿನಲ್ಲೇ ಅಂಗಾತವಾಗಿ ಬಿದ್ದಿತ್ತು, ರಕ್ತದ ಮಡುವಿನಲ್ಲಿ. ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಕಾರಿನಲ್ಲಿ ಬಂದವರು ಈ ಕೃತ್ಯ ಮಾಡಿರುವುದು ಸ್ಪಷ್ಟವಾಗಿತ್ತು. ತದನಂತರದ ಬೆಳವಣಿಗೆಯಲ್ಲಿ ಎಲ್ಲವೂ ಅಯೋಮಯವಾಯಿತು.
ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ, ಅವರ ಸಹೋದರ ಗುರುನಾಥ್ ಗೌಡ ಮತ್ತಿತರರು ಸ್ಥಳಕ್ಕೆ ಬಂದಿದ್ದರು. ಮಲ್ಲಮ್ಮ ಅವರು ಪೊಲೀಸ್ ಠಾಣೆಗೆ ಹೋಗಿ ಚೆನ್ನಕೇಶವ ಟಿಂಗಣಿಕರ್ ಅವರಲ್ಲಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿಯವರ ಹೆಸರನ್ನು ಮೆನ್ಷನ್ ಮಾಡಿದರು. ಆದರೆ ಇನ್ಸ್ಪೆಕ್ಟರ್ ಅವರ ಹೆಸರನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಈ ಸಂದರ್ಭದಲ್ಲಿ ಮತ್ತೆ ದೂರನ್ನು ಬದಲಾಯಿಸಿ ರಾಜಕೀಯ ದ್ವೇಷದಿಂದ ಕೊಲೆ ಮಾಡಲಾಗಿದೆ ಎನ್ನುವ ಅರ್ಥದಲ್ಲಿ ದೂರನ್ನು ಬರೆಯಿಸಿಕೊಳ್ಳಲಾಯಿತು. ಈ ಬಗ್ಗೆ ಕೇಸು ದಾಖಲಾಯಿತು. ಅದೇ ದಿನ ಆಗಿನ ಗೃಹ ಸಚಿವರಾಗಿದ್ದಂತಹ ಮತ್ತು ಪ್ರಸ್ತುತ ಗೃಹ ಸಚಿವರೂ ಆಗಿರುವಂತಹ ಜಿ ಪರಮೇಶ್ವರ್ ಅವರು ಯೋಗೀಶ್ ಗೌಡ ಹತ್ಯೆ ಭೂ ವಿವಾದಕ್ಕೆ ಸಂಬಂಧಿಸಿದ ಹತ್ಯೆ ಎಂದು ಮಾಧ್ಯಮದ ಎದುರು ಸ್ಪಷ್ಟಪಡಿಸಿದರು. ಸ್ಥಳಕ್ಕೆ ಬಂದಿದ್ದಂತಹ ಪೊಲೀಸ್ ಆಯುಕ್ತ ಪಾಂಡುರಂಗ ಎಚ್ ರಾಣೆ ಅವರಿಗೂ ಸಹ ಚೆನ್ನಕೇಶವ ಟಿಂಗಣಿಕರ್ ಇನ್ಸ್ಪೆಕ್ಟರು ಮತ್ತು ACP ವಾಸುದೇವ ನಾಯಕ್ ಅವರು ಇದು ಭೂ ವಿವಾದದ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಎನ್ನುವಂತೆ ಭಾಸವಾಗುತ್ತಿದೆ ಎಂಬ ಅರ್ಥದಲ್ಲಿ ಮಾಹಿತಿ ನೀಡಿದರು. ಅದೇ ಮಾಹಿತಿಯನ್ನು ಅವರು ಗೃಹ ಸಚಿವರಿಗೆ ನೀಡಿದ್ದರು. ಗೃಹ ಸಚಿವರು ಅದನ್ನೇ ಪುನರುಚ್ಚರಿಸಿದ್ದರು. ಅದಾದ ಒಂದು ದಿನದಲ್ಲಿಯೇ 6 ಮಂದಿ ಆರೋಪಿಗಳು ಅಂದರೆ ಬಸವರಾಜ ಮುತ್ತಗಿ, ವಿಕ್ರಮ್, ಕೀರ್ತಿ, ಸಂದೀಪು, ವಿನಾಯಕ್ ಕಟಕ, ಮಹಾಬಲೇಶು ಹೊಂಗಲ್ ಇವರು ಧಾರವಾಡದ ಹೊರವಲಯದ ಒಂದು ಅಂಗಡಿ ಬಳಿ ಕುಳಿತಿದ್ದರು. ಅಲ್ಲಿಗೆ ತನ್ನ ಇಲಾಖಾ ಜೀಪಿನಲ್ಲಿ ಬಂದಂತಹ ACP ವಾಸುದೇವ್ ನಾಯಕ್ ಅವರು ಅವರನ್ನು ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದರು ಮತ್ತು ಅವರನ್ನೇ ಆರೋಪಿಗಳೆಂದು ಹೇಳಿ ಭೂ ವಿವಾದಕ್ಕಾಗಿಯೇ ಈ ಹತ್ಯೆ ನಡೆದಿದೆ ಎಂಬುದನ್ನು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಎನ್ನುವುದನ್ನೂ ಸೇರಿಸಿ ಯಾವ ಭೂ ವಿವಾದ ಎನ್ನುವುದನ್ನೂ ಹೇಳಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅವರು ಜೈಲು ಸೇರಿದ್ದರು. 3 ತಿಂಗಳ ಕಾಲ ತನಿಖೆ ನಡೆಸಿದಂತಹ ಪೊಲೀಸರು ಆ 6 ಮಂದಿ ಆರೋಪಿಗಳ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದರು. ತದನಂತರ ಆ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ನೀಡಿತ್ತು. ಈ ಸಂದರ್ಭದಲ್ಲಿ ಈ ಹತ್ಯೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ವಿನಯ್ ಕುಲಕರ್ಣಿಯವರ ಪಾತ್ರ ಇದೆ ಎಂದು ಯೋಗೀಶ್ ಗೌಡ ಅವರ ಅಣ್ಣ, ಹೆಂಡತಿ, ತಾಯಿ, ಅವರ ಸ್ನೇಹಿತರು ಎಲ್ಲರೂ ಸೇರಿ ಬರೀ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಸುಮಾರು 4 ತಿಂಗಳ ಕಾಲ ಪ್ರತಿಭಟನೆಗಳು ನಡೆದಿದ್ದವು. ಆದರೆ ಸರ್ಕಾರ ಜಪ್ಪೆನ್ನಲಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ 2018ರಲ್ಲಿ ಅಧಿಕಾರ ಕಳೆದುಕೊಂಡಿತ್ತು, ಆ ಸಂದರ್ಭದಲ್ಲಿ BJPಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದರು. ಅವರು ಈ ಪ್ರಕರಣವನ್ನು CBIಗೆ ಒಪ್ಪಿಸಿದರು. CBI ಅಧಿಕಾರಿಗಳು ಬಂದರು. ಆರಂಭದಲ್ಲಿ CBI ಅಧಿಕಾರಿಗಳು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಂತಹ 6 ಮಂದಿ ಆರೋಪಿಗಳನ್ನು ಮೈಸೂರು, ತಮಿಳುನಾಡು, ಬೆಂಗಳೂರು ಈ 3 ಭಾಗಗಳಲ್ಲಿ ಕಾರ್ಯಾಚರಣೆ ನಡೆಸಿ ಬಂಧಿಸಿ ಇಂಟರಾಗೇಷನ್ಗೆ ಒಳಪಡಿಸಿದರು. ಆ ಸಂದರ್ಭದಲ್ಲಿ ಅವರಿಗೆ 20 ಲಕ್ಷ ರೂಪಾಯಿ ಅಡ್ವಾನ್ಸು ಕೊಟ್ಟು ಅವರನ್ನು ದಾಂಡೇಲಿಯ ರೆಸಾರ್ಟ್ನಲ್ಲಿ ಇರಿಸಿ ಜೂನ್ 15ರಂದು ಬೆಳಿಗ್ಗೆ ಧಾರವಾಡಕ್ಕೆ ಕರೆಸಿಕೊಂಡು ಈ ಹತ್ಯೆ ಮಾಡಲಾಗಿದೆ, ಈ ಹತ್ಯೆಯಲ್ಲಿ ನೇರವಾಗಿ ಆಗಿದ್ದರು, ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದು ಬಸವರಾಜ ಮುತ್ತಗಿ ಮತ್ತು ಚಂದ್ರಶೇಖರ್ ಇಂಡಿ ಅಂದರೆ ವಿನಯ್ ಕುಲಕರ್ಣಿಯವರ ಮಾವ ಎಂಬಂಥ ವಿಚಾರವನ್ನು ಬಾಯ್ಬಿಟ್ಟಿದ್ದರು. ಆದ್ದರಿಂದಾಗಿ CBI ಅಧಿಕಾರಿಗಳು ಎಲ್ಲ ಆರೋಪಿಗಳನ್ನು ಒಬ್ಬೊಬ್ಬರನ್ನಾಗಿ ಬಂಧಿಸಿ ಬೇರೆ ಬೇರೆ ಕಡೆಗಳಲ್ಲಿ ಇರಿಸಿ ಇಂಟ್ರಾಗೇಷನ್ಗೆ ಒಳಪಡಿಸಿದರು. ಈ ವಿಚಾರ ಯಾರಿಗೂ ಗೊತ್ತಾಗಲಿಲ್ಲ. ಕೊನೆಗೆ ವಿನಯ್ ಕುಲಕರ್ಣಿಯವರು ತನ್ನ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ
ಸಿ ಬಿ ಐ ಅಧಿಕಾರಿಗಳ ತಂಡ ದಾಳಿ ನಡೆಸಿತ್ತು. ಸುಮಾರು 16 ಗಂಟೆಗಳ ಕಾಲ ಅವರನ್ನು ವಿಚಾರಣೆಗೆ ಒಳಪಡಿಸಿತು. ಆ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಂತಹ ನೇರ ಆರೋಪಿಗಳು ಮತ್ತು ಆ ಆರೋಪಿಗಳನ್ನು ಎಂಗೇಜ್ ಮಾಡಿದಂತಹ ತನ್ನ ಮಾವ ಚಂದ್ರಶೇಖರ್ ಇಂಡಿ ಮತ್ತು ಕೆಲವರು ಬಸವರಾಜ ಮುತ್ತಗಿ ಇವರೆಲ್ಲರೂ ಸಿ ಬಿ ಐ ವಶದಲ್ಲಿ ಇದ್ದಾರೆ ಎನ್ನುವಂಥ ಸತ್ಯ ಗೊತ್ತಾಗಿರಲೇ ಇಲ್ಲ. ಆದ್ದರಿಂದ ಅಷ್ಟು ಕರಾರುವಕ್ಕಾಗಿ ಕಾರ್ಯಾಚರಣೆ ನಡೆಸಿದಂತಹ ಸಿ ಬಿ ಐ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನು ವಶಕ್ಕೆ ತೆಗೆದುಕೊಂಡು ನಂತರ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ರು. ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು. ತದನಂತರ ಅವರು ಜಾಮೀನಿಗಾಗಿ ಪ್ರಯತ್ನ ಪಟ್ಟರು. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ಜಾಮೀನಾಯಿತು. ಧಾರವಾಡ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ವಿಧಿಸಿ ಅವರಿಗೆ ಜಾಮೀನು ನೀಡಲಾಗಿತ್ತು. ವಿನಯ್ ಕುಲಕರ್ಣಿ ಅವರು ಜಾಮೀನು ಪಡೆದು ಹೊರಬಂದ ನಂತರ ಧಾರವಾಡ ಜಿಲ್ಲೆಗೆ ಪ್ರವೇಶಿಸದೆ ಧಾರವಾಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ 2023 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ತದನಂತರ ಈ ಪ್ರಕರಣದ ವಿಚಾರಣೆ ಆರಂಭವಾದಂಥ ಸಂದರ್ಭದಲ್ಲಿ ಸಾಕ್ಷಿದಾರರೊಂದಿಗೆ ಅವರು ಮಾತುಕತೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿಯ ಆಧಾರದಲ್ಲಿ ಸಿ ಬಿ ಐ ಅಧಿಕಾರಿಗಳು ಸಂಬಂಧಿತ ದಾಖಲೆಗಳನ್ನು ಸಂಗ್ರಹಿಸಿ ಸುಪ್ರೀಂ ಕೋರ್ಟಿಗೆ ಅವರ ಜಾಮೀನು ರದ್ದತಿಗಾಗಿ ಮನವಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟು ವಿನಯ್ ಕುಲಕರ್ಣಿ ಅವರ ಜಾಮೀನನ್ನು ರದ್ದುಗೊಳಿಸಿತ್ತು ಮತ್ತು ನ್ಯಾಯಾಲಯಕ್ಕೆ ಹಾಜರು ಆಗುವಂತೆ ಸೂಚನೆ ನೀಡಿತು. ಅದರಂತೆ ವಿನಯ್ ಕುಲಕರ್ಣಿ ಅವರು ತನ್ನ ಪತ್ನಿಯನ್ನು ಮುಂದಿಟ್ಟುಕೊಂಡು ಇಡೀ ಧಾರವಾಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ, ನನ್ನ ಅನುಪಸ್ಥಿತಿಯಲ್ಲಿ ಕ್ಷೇತ್ರದ ಕುಂದುಕೊರತೆಗಳು ನನ್ನ ಪತ್ನಿ ನೋಡಿಕೊಳ್ಳುತ್ತಿದ್ದಾರೆ ಎನ್ನುವಂಥ ಭರವಸೆ ನೀಡಿ ಜೈಲಿಗೆ ನಡೆದಿದ್ದರು. ತದನಂತರ ಅವರಿಗೆ ಮತ್ತೆ ಜಾಮೀನು ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಅವರು ಶಾಸಕರಾಗಿ ಆಯ್ಕೆಯೂ ಆಗಿದ್ದರು. ಇದೀಗ ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜೈಲು ಪಾಲಾಗಿದ್ದಾರೆ. ಇಡೀ ಪ್ರಕರಣದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಆಗಿನ ಪೊಲೀಸ್ ಆಯುಕ್ತ ಪಾಂಡುರಂಗ ಎಚ್ ರಾಣೆ, ಎ ಸಿ ಪಿ ವಾಸುದೇವ ನಾಯಕ್ ಇದರಲ್ಲಿ ನುಣುಚಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅವರು ಯಾರೂ ಸಹ ಈ ಪ್ರಕರಣದ ತನಿಖೆಯಲ್ಲಿ ದಾಖಲೆಗಳ ಮೂಲಕ ಸೂಚನೆಯನ್ನು ಕೊಟ್ಟಿರಲೇ ಇಲ್ಲ. ಯಾವುದೇ ಒಬ್ಬ ಇನ್ಸ್ಪೆಕ್ಟರ್ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿದರೆ ಅವರನ್ನು ಸ್ವತಃ ಹಿರಿಯ ಅಧಿಕಾರಿಗಳು ಬಂದು ಪ್ರಶ್ನೆ ಮಾಡುತ್ತಾರೆ. ಆದರೆ ಆ ಕೆಲಸವನ್ನು ಆ ಇಬ್ಬರು ಅಧಿಕಾರಿಗಳು ಮಾಡಿರಲೇ ಇಲ್ಲ. ಪರಿಣಾಮವಾಗಿ ಡೂಪ್ಲಿಕೇಟ್ ಆರೋಪಿಗಳು ಜೈಲು ಸೇರಿದ್ದರು, ಒರಿಜಿನಲ್ ಆರೋಪಿಗಳು ಹೊರಗೆ ಇದ್ದರು. ಆದರೆ ಸಿ ಬಿ ಐ ಅಧಿಕಾರಿಗಳು ಒರಿಜಿನಲ್ ಆರೋಪಿಗಳನ್ನು ಮತ್ತು ಡೂಪ್ಲಿಕೇಟ್ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಇದೀಗ ಶಿಕ್ಷೆಯು ಆಗಿದೆ.